ಹಾಯ್, ವೆಲ್ಕಮ್ ಬ್ಯಾಕ್ ಟು MRK ವ್ಲಾಗ್ಸ್ ಕನ್ನಡ. ಇವತ್ತು ನಾನು ದೋಸೆ ಜೊತೆಗೆ ಮಸ್ಕಾಯಿ ಮಾಡ್ತಾಯಿದ್ದೀನಿ, ಬದನೆಕಾಯಿ ಮಸ್ಕಾಯಿ. ಅದನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಹಾಕಿರ್ತೀನಿ. ಮತ್ತು ದೋಸೆ ಜೊತೆಗೆ ಯಾವಾಗಲೂ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ತಿನ್ನೋದು ರೂಢಿನಲ್ಲಿರುತ್ತೆ. ಆದರೆ ಈ ಸಲ ಸ್ಪೆಷಲಾಗಿ ಮಸ್ಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ದೋಸೆ ಹಿಟ್ಟನ್ನ ನೈಟೇ ರುಬ್ಬಿ ಎತ್ತಿಟ್ಟಿದ್ದೆ. ಅದಕ್ಕೆ ನಾನು ಉಪ್ಪು ಮತ್ತು 1 ಸ್ಪೂನ್ ಸೋಡಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನೈಟೇ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿಡಲ್ಲ. ಬೆಳಗ್ಗೆ ನನಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಅದಕ್ಕೆ ಮಾತ್ರ ಉಪ್ಪು ಹಾಕ್ಕೊತೀನಿ. ಇನ್ನು ಮಿಕ್ಕಿರೋದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಟಿರ್ತೀನಿ. ಈಗ ನಾನು ಬದನೆಕಾಯಿ ಮಸ್ಕಾಯಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿನೆಲ್ಲ ಉದ್ದುದಾಗೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಡೀಟೇಲ್ ರೆಸಿಪಿ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಸ್ವಲ್ಪ ಅಷ್ಟೇ ನಾನು ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬದನೆಕಾಯಿ ಮಸ್ಕಾಯಿ ದೋಸೆ ಜೊತೆಗೆ. ಒಂದ್ಸಲ ಈ ರೀತಿನೂ ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿರುತ್ತೆ ಅನ್ನೋರಿಗೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಆದರೆ ಇದನ್ನು ಜಾಸ್ತಿ ಚಟ್ನಿ ಟೈಪಲ್ಲಿ ಮಾಡಬಾರ್ದು, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ನೋಡಿ ಅದಕ್ಕೆ ಮಾಡ್ಕೊಬೇಕಾಗುತ್ತೆ. ಈಗ ದೋಸೆನೂ ಕೂಡ ನಾನು ಬಿಟ್ಕೊತಾ ಇದ್ದೀನಿ. ಇದಕ್ಕೆ ಸೆಟ್ ದೋಸೆ ಥರ ಬಿಟ್ಟರೆ ಚೆನ್ನಾಗಿರುತ್ತೆ. ಜಾಸ್ತಿ ತೆಳ್ಳಗೆ ಮಸಾಲೆ ದೋಸೆ ಥರ ಬಿಡಬಾರ್ದು. ಸೆಟ್ ದೋಸೆ ಥರ ಈ ರೀತಿ ದಪ್ಪನಾಗಿ ಬಿಡಬೇಕಾಗುತ್ತೆ. ಆಗ ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಸ್ಕಾಯಿಗೆ. ಒಂದ್ಸಲಿ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಮತ್ತು ನೈಟ್ ಊಟಕ್ಕೆ ನಾನು ಸೊಪ್ಪು ಸಾಂಬಾರು ಕೂಡ ಈಗಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕುಕ್ಕರ್ಗೆ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಆಮೇಲೆ ತೊಳೆದಿರೋ ಸೊಪ್ಪನ್ನ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ 1-2 ವಿಷಲ್ಲು ನಾನು ತೆಗ್ಸಿದ್ದೀನಿ. ಈಗ ನಾನು ಅದ್ರ ಜೊತೆಗೇನೆ ಮೊಳಕೆ ಕಾಳನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಎರಡೂ ಕೂಡ ಒಟ್ಟಿಗೆ ಆಗೋಗ್ಬಿಡುತ್ತೆ. ಅದರಿಂದ ಸಪ್ರೇಟಾಗಿ ಬೇಯಿಸೋದ್ರ ಬದಲು ಈಗ ಇದೇ ರೀತಿ ಮಾಡ್ಕೊತೀನಿ ನಾನು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಸ್ವಲ್ಪ ಖಾರದ ಪುಡಿ ಹಾಕಿ ರುಬ್ಕೊತೀನಿ. ಆಮೇಲೆ ನಾನು ಸೊಪ್ಪನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟು ಅದನ್ನು ಕೂಡ ತರಿಯಾಗಿ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಮೊಸಪ್ಪು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವತ್ತಿನ ಮಾರ್ನಿಂಗ್ ರೋಟೀನ್ ಇದಾಗಿತ್ತು ನಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.